ಇವತ್ತು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ, ಅವರು ಕೂಡ ಇವತ್ತು ರಾಜೀನಾಮೆ ಸಲ್ಲಿಸ್ತಾ ಇದ್ದಾರೆ. ಹಾಗೂ ಹೊಸದಾಗಿ ಏನಪ್ಪ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕೂಡ ಆಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ತಾವೇನು ಸಿದ್ದರಾಮಯ್ಯನವರ ಕಣ್ಣೀರಲ್ಲಿ ಕಾಂಗ್ರೆಸ್ಸು ಕರ್ನಾಟಕದಲ್ಲಿ ಕಳೆದು ಹೋಗುತ್ತೆ. ಯಾಕೆಂದರೆ ಅವರನ್ನು ಕಾಂಗ್ರೆಸ್ ಯಾವ ರೀತಿ ನಡೆಸ್ಕೊಳ್ಬೇಕಾಗಿತ್ತೋ ಅವರ ಹಿರಿತನಕ್ಕೆ ಗೌರವ ಕೊಡಲಿಲ್ಲ. ಎಲ್ಲರೂ ಹೇಳ್ತಿದ್ರು ಕಾಂಗ್ರೆಸ್ನವರು ಮೊದಲು ಯಡಿಯೂರಪ್ಪನವರ ಕಣ್ಣಲ್ಲಿ ನೀರು ಹಾಕಿಸ್ಬಿಟ್ರು ಅಂತ. ನೀವೇನು ಹಾಕ್ಸಿದ್ದು? ಕಣ್ಣೀರಲ್ಲ, ಅದು ಪನ್ನೀರ. ಅದೇ ಅವರ ಕಣ್ಣೀರಲ್ಲಿ ಕಾಂಗ್ರೆಸ್ಸು ತೊಳೆದು ಹೋಗುತ್ತೆ. ಇನ್ನು ಮುಂದೆ ಕಾಂಗ್ರೆಸ್ ಕುಡಿಯೋದಿಲ್ಲ. ಎರಡನೇ ವಿಷಯ ಏನಂತಂದರೆ, ದಲಿತರಿಗೆ ಸಂಪೂರ್ಣ ಅನ್ಯಾಯ ಮಾಡಿದೆ ಕಾಂಗ್ರೆಸ್. ಈ ದೇಶದ ಅತ್ಯುನ್ನತ ನಾಯಕ ಕಾಂಗ್ರೆಸ್ ಯಾರು ಅಂತಂದರೆ ಮಲ್ಲಿಕಾರ್ಜುನ ಖರ್ಗೆ. ಅಂಥವರನ್ನು ಕಳಿಸಿ ನೀವು ಮುಖ್ಯಮಂತ್ರಿ ಮಾಡಬಹುದಾಗಿತ್ತು. ದಲಿತರಿಗೆ ನೀವು ಕೊಟ್ಟ ಆ ವಾಗ್ದಾನ ಏನಿತ್ತು ಇದುವರೆಗೂ ಈಡೇರಲಿಲ್ಲ. ಈಗಲಾದರೂ ಈಡೇರ್ತದಂತ ಅಂದ್ಕೊಂಡಿದ್ವಿ. ಈಗ ಮಲ್ಲಿಕಾರ್ಜುನ ಖರ್ಗೆಯವ್ರಿಗೂ ಧೋಖ ಮಾಡಿದೆ. ಬಹುಶಃ ಅವರು ಒಂದು ಸಮಯ ಆಗಲಿಲ್ಲ ಅಂದರೆ ಪರಮೇಶ್ವರ್ ಅವ್ರಿಗಾದರೂ ಕೊಡ್ಬೋದಾಗಿತ್ತು, ಕೆ.ಎಚ್. ಮುನಿಯಪ್ಪ ಅವ್ರಿಗಾದರೂ ಕೊಡ್ಬೋದಾಗಿತ್ತು. ಅಂದರೆ ದಲಿತರಿಗೆ ಧೋಖ ಮಾಡಲಿಕ್ಕೆ ಕಾಂಗ್ರೆಸ್ ಹುಟ್ಟಿದೆ ಅನ್ನೋದು ಇವತ್ತು ಸ್ಪಷ್ಟ ಆಗಿದೆ. ಎಲ್ಲಕ್ಕಿಂತ ಮಿಗಿಲಾಗಿ ಮುಸಲ್ಮಾನರನ್ನು ಧೋಖ ಮಾಡಿ 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 ಅವ್ರಿಗೆ ಎಷ್ಟು ಅನ್ಯಾಯ ಮಾಡ್ತೀರಿ ಅವ್ರಿಗೆ. ಆದರೆ ನೀವು ಏನೋ ಒಂದು ಅನೌನ್ಸ್ ಮಾಡಿಬಿಟ್ರೆ ಅದು ಅವ್ರಿಗೆ ನೀವು ಜೀವ ಕೊಟ್ಟಂಗೆಲ್ಲ. ಮುಸಲ್ಮಾನರನ್ನು BJP ವಿರುದ್ಧ ಎತ್ಕಟ್ಟಿ ಅವರನ್ನು ಹಾಳು ಮಾಡಿದ್ರಿ. ಹೋಗಲಿ, ಜನತಾದಳದಲ್ಲಾದರೂ ಆ ಮಿರಾಜುದ್ದೀನ್ ಪಾಟೀಲ್ ಅವ್ರನ್ನ ಅಧ್ಯಕ್ಷರು ಮಾಡಿದರು, CM ಇಬ್ರಾಹಿಂ ಅವ್ರನ್ನ ಅಧ್ಯಕ್ಷರು ಮಾಡಿದರು. ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾವತ್ತಾದರೂ ಮುಸಲ್ಮಾನರನ್ನು ಅಧ್ಯಕ್ಷರಾದರೂ ಮಾಡಿದ್ದೀರಾ? ಮುಖ್ಯಮಂತ್ರಿ ಮಾಡೋದು ನಂತರ ಇರಲಿ. ಅಂದರೆ ಇಷ್ಟು ಧೋಖ ಮಾಡಿದ್ರು ಆ ಮುಸಲ್ಮಾನ್ ಬಂಧುಗಳು ಯಾಕೆ ಅವರನ್ನೇ ಒಪ್ಕೊಳ್ತಿದ್ದಾರೆ? ಗತಿ ಇಲ್ಲದಿದ್ದಾಗ ದೆವ್ವನೇ ಸಾಕು ಅಂತಂದ್ರೆ ಆಗುತ್ತಾ? ಅವರು ಅರ್ಥ ಮಾಡ್ಕೊಳ್ಬೇಕು, ದಲಿತ ಬಂಧುಗಳು ಅರ್ಥ ಮಾಡ್ಕೊಳ್ಬೇಕು. ದಲಿತರಿಗೆ ಕಾಂಗ್ರೆಸ್ ಧೋಖ ಮಾಡಿದೆ. ಈಗ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಧೋಖ ಮಾಡಿದೆ, ಪರಮೇಶ್ವರ್ ಅವ್ರಿಗೂ ಧೋಖ ಮಾಡಿದೆ, ಕೆ.ಎಚ್. ಮುನಿಯಪ್ಪನವ್ರಿಗೂ ಧೋಖ ಮಾಡಿದೆ. ಇಷ್ಟೆಲ್ಲ ಮಾಡಿದ ಮೇಲೆ ಇವತ್ತು ಅರ್ಥ ಮಾಡ್ಕೊಳ್ಬೇಕು, ಭಾರತೀಯ ಜನತಾ ಪಕ್ಷ ಈ ರಿಸರ್ವೇಷನ್ನ ಹೆಚ್ಚಿಸಿದ್ದಾಗಿರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ವನ್ನು ಗೌರವಿಸೋದಾಗಿರ್ಬೋದು, ದಲಿತರನ್ನು ಗೌರವಿಸಾಗಿರ್ಬೋದು, ಅದು BJP ಮಾತ್ರ ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದ ಜನ ತಿಳ್ಕೊಂಡು BJPಯನ್ನು ಬೆಂಬಲಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ಗ್ಯಾರಂಟಿ ಯೋಜನೆ ಇದ್ದಾವೆ, ಗೃಹಲಕ್ಷ್ಮಿ ಯೋಜನೆ 6 ತಿಂಗಳ ಜನರಿಗೆ ತಲುಪಿಲ್ಲ. ಎಲ್ಲ ನುಂಗಿ ಆಗಿದೆ, ಏನು ಉಳಿದಿಲ್ಲ ಅಲ್ಲಿ. ಇನ್ನು ಮುಂದೆ ನುಂಗಕ್ಕೂ ಏನು